ಪಿಕ್ಚರ್ ಬಿಡಿಸುವ ಸ್ವಾಮಿ ಸ್ವಾಮಿ. ನಮಸ್ತೆ ಕರ್ನಾಟಕ ಜನತೆಗೆ. ಕನ್ನಡ ಜನಶ್ರೀಯಿಂದ ಚನ್ನಬಸಯ್ಯ ಮಠಪತಿ ಅವರು ಮಾತನಾಡುತ್ತಿದ್ದಾರೆ. ಯಾಕೆ ನಾನು ನಿಮ್ಮ ಮುಂದೆ ಬರಲಿಕ್ಕೆ ಒಂದು ಕಾರಣವಿದೆ. ಕರ್ನಾಟಕ ಜನತೆಗೆ ಈ ಬಿಗ್ ಬಾಸ್ ಶೋ 12ರ ಶೋ ಅಲ್ಲಿ ನಮ್ಮ ಗಿಲ್ಲಿ ನಟ ಅವರು ನಕ್ಕಿ ನಲಿಸಿ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವರವರೆಗೂ ನಮಗೆ ಎಷ್ಟು ನಗಿಸುತ್ತಾ ಬಂದಿದ್ದಾರೆ ಅನ್ನೋದು ನಮಗೂ ಗೊತ್ತು, ನಿಮ್ಮ ಕರ್ನಾಟಕ ಜನತೆಗೂ ಗೊತ್ತು. ಆದ ಕಾರಣಕ್ಕೆ ನಾನು ನಿಮ್ಮ ಮುಂದೆ ಬರಲಿಕ್ಕೆ ಒಂದು ಕಾರಣವೇನೆಂದರೆ, ಈ ಬಿಗ್ ಬಾಸ್ ಶೋ 12ರಲ್ಲಿ ನಮ್ಮ ಗಿಲ್ಲಿ ನಟ ಅವರು ಅಂತ ನಟಿಸಿದ್ದಾಗಲಿ ಆಟ ಆಡಿದ್ದಾಗಲಿ ಈ ಸೀಸನ್ ಅಲ್ಲಿ ಏನೋ ಇರಲಿ, ಇಷ್ಟು ಸೀಸನ್ ನೋಡ್ಕೊಂತ ಬಂದಿದ್ದ ಬೇರೆ, ಈ ಸೀಸನ್ ಅಲ್ಲಿ ನಮ್ಮ ಗಿಲ್ಲಿ ಅವರು ನಟಿಸಿದ್ದ ಬೇರೆ. ಆದ ಕಾರಣಕ್ಕೆ ಈ ಸೀಸನ್ ಅಲ್ಲಿ ನಮ್ಮ ಗಿಲ್ಲಿ ನಟ ಅವರು ಪಕ್ಕಾ ಕಪ್ ಗೆದ್ದಿದ್ದ ಕರೆ ಆದ್ರೆ ಈ ಬಿಗ್ ಬಾಸ್ ಶೋ ರಿಯಾಲಿಟಿ ಶೋ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದೇನೆ. ಇಲ್ಲ ಆದರೆ ಗಿಲ್ಲಿ ನಟ ಬಿಟ್ಟು ಬೇರೆ ಯಾರ ಕಪ್ ಗೆದ್ದಿದ್ದ ಕರೆ ಆದ್ರೆ ಈ ಬಿಗ್ ಬಾಸ್ ಫೇಕ್ ಬಿಗ್ ಬಾಸ್. ಹೇಳ್ತಿದ್ರೆ ಫುಲ್ ಖುಷು, ಇರೋದ್ ಸ್ವಲ್ಪ ಕಂಟೆಸ್ಟೆಂಟ್, ಫೈನಲ್ ಹೋಗೋ ಎಕ್ಸೈಟ್ಮೆಂಟ್. ಇಲ್ಲೇ ಇದ್ರೆ ಆನಂದ, ಮನೆಗೆ ಹೋದ್ರೆ ಗೋವಿಂದ. ಇಲ್ಲೇ ಇದ್ರೆ ಆನಂದ, ಮನೆಗೆ ಹೋದ್ರೆ ಗೋವಿಂದ ಅಂತ ನನ್ನ ಅಭಿಪ್ರಾಯ ಹೇಳುತ್ತದೆ. ಯಾಕಂದ್ರೆ ಈ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಹಳ್ಳಿಯಿಂದ ದಿಲ್ಲಿಯವರೆಗೆ ಹೋಗ್ಬೇಕಂತ ನಮ್ಮ ಗಿಲ್ಲಿ ನಟ ಅವರು ಕಲಿಸಿಕೊಟ್ಟಿದ್ದಾರೆ. ಪ್ರತಿಯೊಂದು ಹಳ್ಳಿ ಹುಡುಗರಿಗಾಗ್ಲಿ ಹಳ್ಳಿ ಈ ಜನರಿಗಾಗ್ಲಿ ಧೈರ್ಯದಿಂದ ಅವರು ನಮಗೆ ಬಂದಿದ್ದು ನಮ್ಗೆ ಎಷ್ಟು ಖುಷಿಯಾಗಿದೆ, ಎಷ್ಟು ಸಂತೋಷ ತಂದಿದೆ ಅಂದರೆ, ಯಾಕಂದ್ರೆ ಎಷ್ಟು ಈ ಸಾಧಾರಣ ಅಂತಿದ್ದ ವ್ಯಕ್ತಿ ಮನುಷ್ಯ ಮುಂದೆ ಬರಲಿಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಈ ಬಿಗ್ ಬಾಸ್ ಶೋ 12ರಲ್ಲಿ ನಮ್ಮ ಗಿಲ್ಲಿ ನಟ ಅವರು ಬಂದಿದ್ದ ಕರೆ ಆದರೆ ಬಿಗ್ ಬಾಸ್ ಶೋ ಇದು ರಿಯಾಲಿಟಿ ಶೋ, ಇದು ಕನ್ಫರ್ಮ್ ಶೋ ಅಂತ ನನಗೆ ವಿಶ್ವಾಸ ನಂಬಿಕೆ ಇದೆ. ಇಲ್ಲ ಆದರೆ ಬಿಗ್ ಬಾಸ್ ಶೋ ಅಲ್ಲಿ ಗಿಲ್ಲಿ ನಟ 12ರ ಶೋ ಅಲ್ಲಿ ಗೆಲ್ಲಲಿಲ್ಲ ಅಂದರೆ ಈ ಶೋ ಫೇಕ್ ಶೋ ಅಂತ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಗಿಲ್ಲಿ ಅವರು ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ನಮಗೂ ಗೊತ್ತು, ಎಷ್ಟು ಚೆನ್ನಾಗಿ ನಗಿಸಿದ್ದಾರೆ ಅನ್ನೋದು ನಿಮಗೂ ಗೊತ್ತು. ಆ ಗೊತ್ತಿದ್ದ ವಿಶ್ವಾಸದಿಂದ ನಾನು ನಿಮ್ಮ ಮುಂದೆ ಬರಲಿಕ್ಕೆ ನನ್ನ ಮನಸ್ಸಿಂದ ನಾನು ಬಂದು ನಿಮಗೆ ಹೇಳಬೇಕಾಗಿತ್ತು, ಕರ್ನಾಟಕ ಜನತೆಗೆ ಒಂದು ವಿಷಯ ತಿಳಿಸ್ಬೇಕಾಗಿತ್ತು, ತಿಳಿಸಿದೆ. ಅದಕ್ಕಾಗಿ ನಮ್ಮ ಗಿಲ್ಲಿ ನಟ ಅವರು ಎಷ್ಟೋ ಪ್ರಯತ್ನ ನಡೆಸಿದ್ರು, ಏನೋ ಮಾಡಿದ್ರು, ಏನೋ ಮಾಡಿಕೊಂಡು ಇಲ್ಲಿವರೆಗೆ ಬಂದು ಬಿಗ್ ಬಾಸ್ ಶೋ ಅಲ್ಲಿ ಇಡೀ ಕರ್ನಾಟಕ ಜನತೆ ಮನಸ್ಸು ಗೆದ್ದಿದ್ದಾರೆ. ಆದ ಕಾರಣ ನಮ್ಮ ಈ ಶೋ 12ರದ ಶೋ ಇದೆಯಲ್ಲ ಬಿಗ್ ಬಾಸ್ ಶೋ, ಇದು ಗಿಲ್ಲಿ ನಟ ಅವ್ರದ್ದು ಆಗ್ಬೇಕಂತ ನಾನು ನಿಮ್ಮಲ್ಲಿ ದಯವಿಟ್ಟು ಕೇಳ್ತಾ ಇದ್ದೇನೆ. ಕರ್ನಾಟಕ ಜನತೆಗೆ ನಮ್ಮ ಬಿಗ್ ಬಾಸ್ ಶೋಗೆ ಬರಲಿ ಎಂದು ಬಯಸುತ್ತಾ, ಗಿಲ್ಲಿ ನಟಗೆ ಜೈ ಅನ್ನುತ್ತಾ, ಎಲ್ಲರೂ ಕರ್ನಾಟಕ ಜನತೆಗೆ ಓಟ್ ಹಾಕಿ ಗೆಲ್ಸೋಣ ಅನ್ನುತ್ತಾ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ.